ತನ್ನದಲ್ಲದ ತಪ್ಪಿಗೆ ಚಾಮರಾಜನಗರದ ಯುವತಿ ಮೃತಪಟ್ಟ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಾಗಿಲಿನ ಮೇಲೆ 4 ಹೆಸರು ಬರೆದಿಟ್ಟು ಪಾಪ ಈ ಯುವತಿ ಸೂಸೈಡ್ ಮಾಡಿಕೊಂಡಿದ್ದಾಳೆ. ಕೀಟನಾಶಕ ಮಾತ್ರೆಯನ್ನು ಸೇವಿಸಿ ಕವನ ಅಂಥೇಳಿ ಆತ್ಮಹತ್ಯೆಗೆ ಶರಣಾಗಿರುವಂಥ ಯುವತಿ. ಕೇವಲ 24 ವರ್ಷ ಈಕೆ. ಗುಂಡ್ಲುಪೇಟೆ ತಾಲೂಕಿನ ಚೆನ್ನಮಲ್ಲಿಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಕಾವೇರಿ ಎಂಬಾಕೆಗೆ ಬೇರೊಬ್ಬನಿಂದ ಕವನ ಹೆಸರಿನಲ್ಲಿ ಮೆಸೇಜ್ ಮಾಡ್ತಿದ್ರು ಅನ್ನುವಂಥ ಆ ರೀತಿಯ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತವಾಗ್ತಾ ಇದೆ. ಕವನಾಳಿಂದ ಸಂಸಾರ ಹಾಳಾಗಿದೆ ಅಂತ ನೆರೆಮನೆಯವರು ಕೂಡ ಕಿರಿಕ್ ಮಾಡ್ತಾರೆ. ಈ ನೆರೆಮನೆಯವರಿಂದ ಅಪಮಾನ ಆರೋಪ ಕೇಳಿ ಬಂದಿದೆ. ಹಂಗಾಗಿ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ ಇದು. ಸೊ ತನ್ನದಲ್ಲದ ತಪ್ಪಿಗೆ ಚಾಮರಾಜನಗರದ ಯುವತಿ ಮೃತಪಟ್ಟಿದ್ದಾರೆ ಅನ್ನೋದು. ಬಾಗಿಲಿನ ಮೇಲೆ 4 ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕವನ ಅಂಥೇಳಿ ಈ ಒಂದು ಯುವತಿಯ ಹೆಸರು. 24 ವರ್ಷ, ಕೇವಲ 24 ವರ್ಷ. ಅಂದರೆ ಈ ಕಾವೇರಿ ಎಂಬಾಕೆಗೆ ಬೇರೊಬ್ಬನಿಂದ ಕವನ ಅನ್ನುವಂಥ ಹೆಸರಲ್ಲಿ ಮೆಸೇಜ್ ಬರ್ತಾ ಇತ್ತು ಅಂತೇಳಿ. ಇದರಿಂದ ಏನಾಗುತ್ತೆ, ಬೇರೆಯವರು ಈಕೆಯ ಮೇಲೆ ಆರೋಪವನ್ನು ಮಾಡ್ತಿರ್ತಾರೆ. ಬೇರೆ ಬೇರೆ ರೀತಿಯ ಮಾತುಗಳು ಬರ್ತಾನೆ ಇರ್ತವೆ. ನೆರೆ ಮನೆಯವರಿಂದ ಸಹಜವಾಗಿ ಕಿರಿಕಾಗುವಂತೆ ಇರುತ್ತೆ. ಬಟ್ ಈಕೆದು ತಪ್ಪು ಇರೋದೇ ಇಲ್ಲ. ನೋಡಿ, ಕಾವೇರಿ ಅನ್ನುವಂಥ ಹುಡುಗಿಗೆ ಬೇರೊಬ್ಬನಿಂದ ಕವನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಾ ಇರುತ್ತೆ ಅನ್ನೋದು. ಅಂದರೆ ಈ ರೀತಿಯ ಆರೋಪ ಕೇಳಿ ಬಂದಿದೆ. ಅಂದರೆ ಈ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಯುವತಿ ಏನಿದ್ದಾಳಲ್ಲ, ಈಕೆನೇ ಈ ರೀತಿಯಾಗಿ ಮೆಸೇಜ್ ಮಾಡ್ತಿದ್ರು ಇನ್ನೊಬ್ಬನ ಜೊತೆ ಅನ್ನೋದು ಇರಲಿಲ್ಲ. ಇಲ್ಲಿ ಬೇರೆ ರೀತಿಯ ಪೋರ್ಟ್ರೇಟ್ ಆಗ್ತಾ ಇದೆ. ಕಾವೇರಿ ಹೆಸರನ್ನು ಇಟ್ಕೊಂಡು ಕವನನೇ ಮೆಸೇಜ್ ಮಾಡ್ತಾ ಇದ್ರು ಬೇರೆ ಹುಡುಗನ ಜೊತೆ ಅನ್ನುವಂಥದ್ದು. ಸೊ ಇದನ್ನು ಅಕ್ಕಪಕ್ಕದವರು ಅಥವಾ ಅವರ ಮನೆಯವರು ಇದನ್ನು ನೋಡಿಕೊಂಡು ಅಥವಾ ಕೇಳಿಸ್ಕೊಂಡು ಆವಾಗ ಈಕೆಯ ಜೊತೆ ಕಿರಿಕ್ ಆಗ್ತಾನೆ ಇರುತ್ತೆ. ಇದರಿಂದ ಮನನೊಂದು ಈಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಆ ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ಋಷಭೇಂದ್ರ, ಕಾವೇರಿ, ಕೀರ್ತಿ, ಕವಿತಾ ಹೆಸರನ್ನು ಬರೆದಿಟ್ಟು ಕವನ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮೃತಳ ತಾಯಿಯಿಂದ ನೆರೆಮನೆಯವರ ವಿರುದ್ಧ ದೂರು ದಾಖಲಾಗಿದೆ. ಗುಂಡ್ಲುಪೇಟೆ ಠಾಣೆಗೆ ಕವನ ತಾಯಿ ದೂರನ್ನು ಕೊಟ್ಟಿದ್ದಾಳೆ. ಪ್ರಕರಣ ದಾಖಲು ಮಾಡಿಕೊಂಡು ಈಗ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ತಾನು ಮೆಸೇಜ್ ಮಾಡದಿದ್ದರೂ ಮೆಸೇಜ್ ಮಾಡಿದ್ದಾರೆ ಅಂಥೇಳಿ ನೆರೆಮನೆಯವರಿಂದ ಅಪಮಾನದ ಆರೋಪ ಕೇಳಿ ಬಂದಿದೆ. ನೀನೇ ಮೆಸೇಜ್ ಮಾಡಿದ್ಯಾ ಅಂತ ಇನ್ನಿಲ್ಲದ ಆರೋಪ ಮಾಡೋದು. ಇದರಿಂದ ಮನನೊಂದು ಈಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ 4 ಹೆಸರನ್ನು ಬರೆದಿರುವಂಥದ್ದು. ಆ ಮೆಸೇಜಲ್ಲಿ ಏನಿದೆ ಏನು ಎತ್ತ ಅನ್ನೋದು ತನಿಖೆಯಿಂದ ಹೊರಗಡೆ ಬರಬೇಕು. ಯಾರಿಗೆ ಮೆಸೇಜ್ ಮಾಡ್ತಾಯಿದ್ರು, ಯಾಕೆ ಮೆಸೇಜ್ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಂದ್ರ, ಈಗ ತನ್ನದಲ್ಲದ ತಪ್ಪಿಗೆ ಈಕೆ ಈ ರೀತಿಯ ಶಿಕ್ಷೆನ ಅನುಭವಿಸ್ತಾ ಇದ್ದಾಳೆ. ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು, ಜೀವನೇ ಹೋಯಿತು. ತಪ್ಪು ಯಾರ್ದು ಅಂತೇಳಿ ಏನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ? ಈಕೆ ಗುಂಡ್ಲುಪೇಟೆ ತಾಲೂಕಿನ ಚೆನ್ನಮಲ್ಲಿಪುರದ 24 ವರ್ಷದ ಕವನ ಎಂಬಾಕೆ ಆಗಿದ್ದು, ಈಕೆಗೆ ನಂದೀಶ್ ಮತ್ತು ಕಾವೇರಿ ನೆರೆಮನೆಯಲ್ಲಿರ್ತಕ್ಕಂಥ ಕಾವೇರಿ ಮತ್ತೆ ಅದೇ ಊರಿನ ನಂದೀಶ್ ಎಂಬುವರ ಜೊತೆ ಇವಿಬ್ಬರು ಮೂರುವರು ಕೂಡ ಸ್ನೇಹಿತರಾಗಿರ್ತಾರೆ. ಕಾವೇರಿಗೆ ಮೈಸೂರಿಗೆ ಕೆಲವು ದಿನಗಳ ಹಿಂದೆಷ್ಟೇ ಮದುವೆಯನ್ನು ಕೂಡ ಮಾಡಿಕೊಡ್ಲಾಗಿರುತ್ತೆ. ಜೊತೆಗೆ ಪಕ್ಕದ ಮನೆಯಲ್ಲಿದ್ದಂತಹ ಕೀರ್ತಿ ಮತ್ತೆ ಕವಿತಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಅನ್ಯೋನ್ಯವಾಗಿ ಇರ್ತಾರೆ. ಆದ್ರೆ ಕವನ ಎಂಬಾಕೆಯ ಒಂದು ಹೆಸರಿನಲ್ಲಿ ಮದುವೆಯಾಗಿದ್ದಂತಹ ಕಾವೇರಿಗೆ ಮೆಸೇಜ್ ಮಾಡಿದ ಪರಿಣಾಮವಾಗಿ ಅವರ ಮನೆಯಲ್ಲಿ ಒಂದು ಕೌಟುಂಬಿಕ ಕಲಹ ಉಂಟಾಗುತ್ತೆ. ಈ ಕೌಟುಂಬಿಕ ಕಲಹಕ್ಕೆ ಕವನಾಳೆ ಕಾರಣ ಅಂತ ಹೇಳಿ ನೆರೆಮನೆಯವರು ಈಕೆಗೆ ಒಂದು ರೀತಿ ಅಪಮಾನ ಮಾಡ್ತಾರೆ. ಜೊತೆಗೆ ಈಕೆ ಕುಟುಂಬದ ಜೊತೆ ಜಗಳವನ್ನ ಆಡ್ತಾರೆ. ಇದರಿಂದ ಮನನೊಂದಂತಹ ಕವನ ಏನ್ ಮಾಡ್ತಾಳೆ ಅಂತಂದ್ರೆ, ತನ್ನ ಅಕ್ಕನಿಗೆ ವಿಡಿಯೋ ಕಾಲ್ ಅನ್ನ ಮಾಡಿ, ನಾನು ಯಾವುದೇ ರೀತಿಯಾದಂತ ತಪ್ಪು ಮಾಡಿಲ್ಲ, ಆದ್ರೆ ತನಗೆ ಸುಖ ಸುಮ್ಮನೆ ಅಪಮಾನವನ್ನ ಮಾಡಿದರೆ ಅಂತ ಹೇಳಿ ಅವರೇ ಕಾಳಿಗೆ ತಂದಿಟ್ಟಿದ್ದಂತಹ ಒಂದು ಕ್ರಿಮಿನಾಶಕವನ್ನ ಸೇವಿಸಿ ಈಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಸದ್ಯ ಮೃತಳ ತಾಯಿ ಗುಂಡ್ಲುಪೇಟೆ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ. ಜೊತೆಗೆ ಸಾಯುವ ಮುನ್ನ ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿದ್ದಾಳೆ. ಜೊತೆಗೆ ಬಾಗಿಲಿನ ಮೇಲೆ ನೆರೆಮನೆಯವರ 4 ಮಂದಿಯ ಹೆಸರನ್ನು ಬರೆದು ಕೂಡ ಈಕೆ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ. ಸದ್ಯ ಮೃತಳ ತಾಯಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದು, ಗುಂಡ್ಲುಪೇಟೆ ಪೊಲೀಸರು 4 ನೆರೆಮನೆಯ ಋಷಭೇಂದ್ರ ಅವರ ಕುಟುಂಬದ 4 ವಿರುದ್ಧವೂ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.